ಎಲ್ಲ ರೀತಿಯಾದಂತಹ, ನಾನು ಹೇಳ್ತಿರೋದಲ್ಲ, ಈ ಒಂದು ಪರಿಸರ ಇಲಾಖೆ ಏನು ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಇದೆ, ಇವರು ಹೇಳ್ತಿರ್ತಕ್ಕಂತಹ ವಿಷಯ ಏನಪ್ಪ ಅಂತಂದರೆ, ಅವರು ಎಲ್ಲ ರೀತಿಯಾಗಿ ಲೀಗಲ್ ಆಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬಂಡವಾಳನ ಹಾಕಿ ಈ ಒಂದು ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಕೇವಲ ಒಂದು ಅರ್ಧ ಗಂಟೆ ಮಾತ್ರ ಸ್ಮೋಕನ್ನು ಬಿಡ್ತಾರೆ, ಹೊಗೆಯನ್ನು ಬಿಡ್ತಾರೆ. ಅದರಿಂದ ಏನು ಮಹಾ ಅಂತ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ಉತ್ತರ ನೀಡುವಂತಹ ಪರಿಸ್ಥಿತಿ ಬಂದಿದೆಯಾ ಅಂತ. ಏಕೆಂದರೆ ಕಮಲಾಪುರ ತಾಲೂಕಿನ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಹೇಗೆ ಪರದಾಡ್ತಾ ಇದ್ದಾರೆ ಅಂತ ಅಂದರೆ, ಗಬ್ಬು ವಾಸನೆಯಿಂದ ಇನ್ನೂ ಕಮಲಾಪುರ ಎಂಟ್ರಿ ಇನ್ನೂ ಸ್ಟಾರ್ಟ್ ಆಗಲ್ಲ. ಕಮಲಾಪುರ ಅಲ್ಲಿಂದಲೇ ವಾಸನೆ ಪ್ರಾರಂಭವಾಗುತ್ತೆ. ಅಲ್ಲಿಂದ ವಾಸನೆ ಪ್ರಾರಂಭವಾಗಿ ಕಮಲಾಪುರ ತಹಸೀಲ್ದಾರ್ ಕಚೇರಿ, ಕಮಲಾಪುರ ಬಸ್ ನಿಲ್ದಾಣ, ಕಮಲಾಪುರ ಪಟ್ಟಣ ಪಂಚಾಯಿತಿ, ಕಮಲಾಪುರ ನಗರ, ಕಮಲಾಪುರ ಸಂಪೂರ್ಣ ಗ್ರಾಮ, ಇನ್ನು ಕಮಲಾಪುರ ತಾಲೂಕು ಪಂಚಾಯತ್ ಇಒ ಆಫೀಸ್ವರೆಗೂ ಈ ಗಬ್ಬು ವಾಸನೆ ಉಳಿಯುತ್ತೆ. ಆದರೂ ಕೂಡ ಏನೂ ಆಗ್ತಾ ಇಲ್ಲ. ಅವರು ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಹಾಕಿದ್ದಾರೆ. ಅಲ್ಲದೆ ಪ್ರಾದೇಶಿಕ ಕಚೇರಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಲಬುರಗಿಯವರಿಂದ ಕಮಲಾಪುರ ತಾಲೂಕಿನ ಸರ್ವೆ ನಂಬರ್ 339/2 ಕಮಲಾಪುರ ಪಟ್ಟಣ ಪಂಚಾಯಿತಿಯ ಆಸ್ತಿ ಸಂಖ್ಯೆ 11192 ಮಂದಿರಂ ಇಂಡಸ್ಟ್ರಿ ಹಾಗೂ ಮಂಗಲಂ ಇಂಡಸ್ಟ್ರಿ, ಮೋಹನ್ ಇಂಡಸ್ಟ್ರಿ ಎಂದು 3 ಕಂಪನಿಗಳಿಗೆ ಪರವಾನಗಿಯನ್ನು ಮಾಡಿದ್ದಾರೆ. ಅದರಲ್ಲಿ ಈಗ ಕೇವಲ ಒಂದು ಕಂಪನಿ ಪ್ರಾರಂಭ ಇದೆ. ಇನ್ನು ಇದರಿಂದ ಸ್ಮೋಕ್ ಬರ್ತಾ ಇದೆ, ಹೊಗೆ ಬರ್ತಾ ಇದೆ, ಗಬ್ಬು ವಾಸನೆ ಬರ್ತಾ ಇದೆ, ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ಅಧಿಕಾರಿಗಳಿಗೆ ಕೇಳಿದಾಗ ಅಧಿಕಾರಿಗಳು ಹೇಳುವ ಉತ್ತರ ಏನಪ್ಪ ಅಂತಂದರೆ, ಅವರು ಹೊಸ ಯಂತ್ರಗಳನ್ನು ತಂದಿದ್ದಾರೆ, ಹೊಸ ಯಂತ್ರಗಳ ಫಿಟ್ಟಿಂಗನ್ನು ಮಾಡ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು. ಈ ಹಿಂದೆ ಏನು ಮಾಡಿದ್ರಿ, ಹೊಸ ಯಂತ್ರಗಳನ್ನು ಈಗ ತಂದು ತರ್ತಾ ಇದ್ದಾರೆ. ಅವರು ಇನ್ನೂ ಏನು ಮಾಡಿಲ್ಲ, ತರ್ತಾ ಇದ್ದಾರೆ. ತರೋವರೆಗೂ ಆ ಕಂಪನಿಯನ್ನು ಬಂದ್ ಮಾಡಿಸ್ಬೇಕು. ಹಿಂದೆ ಏನು ಮಾಡಿದ್ರಿ, ಕಂಪನಿ ಮೇಲೆ ಏನಾದರೂ ದಂಡ ಹಾಕಿದ್ರಾ? ಇಲ್ಲ. ಯಾವಾಗ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಈ ಕಂಪನಿಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಅಂದಾಗ ಆವಾಗ ನೀವು ನಿಮ್ಮ ಇಲಾಖೆಯಿಂದ ತಹಸೀಲ್ದಾರರಿಗೆ ಪತ್ರವನ್ನು ಬರಿತೀರಿ, ಲೆಟ್ರನ್ನು ಫಾರ್ವರ್ಡ್ ಮಾಡ್ತೀರಿ. ಏನಂತ, ಈ ಕಂಪನಿಯಿಂದ ಸಮಸ್ಯೆ ಆದರೆ ಅದನ್ನು ಮುಚ್ಚಿಸಿ. ತಹಸೀಲ್ದಾರ್ ಅವರಿಗೆ ಪತ್ರವನ್ನು ಬರಿತೀರಿ. ತಹಸೀಲ್ದಾರ್ ಅವರು ಇಲ್ಲಿಯವರೆಗೂ ಕೂಡ ಒಂದೇ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ. ಒಂದು ಕ್ರಮ ತೆಗೆದುಕೊಳ್ಳೋಕ್ಕೂ ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಇನ್ನು ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿ ಅಧಿಕಾರಿಗಳು ಬಂಡವಾಳದ ಬಗ್ಗೆ ಚಿಂತೆ ಬಿದ್ದಿದೆ ಅವರಿಗೆ. ಅವರು ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಹಾಕಿ ಮಾಡ್ತಾ ಇದ್ದಾರೆ. ಒಂದು ವಾರದಲ್ಲಿ ಹೊಗೆಯನ್ನು ನಿಲ್ಲಿಸ್ತಾರೆ, ಒಂದು ವಾರದವರೆಗೆ ಹೊಗೆಯನ್ನು ತಿಂದು ಬದುಕಬೇಕಾ? ಸುಮಾರು ಕಳೆದ 3-4 ವರ್ಷಗಳಿಂದ ಇದೇ ಪರಿಸ್ಥಿತಿ ಇದೆ ಅಲ್ಲಿ. ಅನೇಕ ಸಂಘಟನೆಗಳಾಗಲಿ, ಬೇರೆ ಬೇರೆ ಸಾರ್ವಜನಿಕರಾಗಲಿ ಅನೇಕ ಬಾರಿ ಪತ್ರ ಕೊಟ್ಟರು, ಮನವಿ ಮಾಡಿಕೊಂಡ್ರು. ಆದರೆ ನೀವೇನು ಮಾಡಿದ್ರಿ ಅಧಿಕಾರಿಗಳು? ಏನೂ ಮಾಡಲಿಲ್ಲ. ನೀವೇನು ಕೇಳ್ತೀರಾ? ಹೌದಾ, ಇವತ್ತು ನಡೀತಾ ಇದೆನಾ, ಹೊಗೆ ಬರ್ತಾ ಇದೆನಾ, GPS ಫೋಟೋ ಕಳಿಸಿ, GPS ವಿಡಿಯೋ ಕಳಿಸಿ. ಅಲ್ಲಿರ್ತಕ್ಕಂತಹ ಸಾರ್ವಜನಿಕರ ತೊಂದರೆ ಆಗ್ತಾ ಇದೆ ಅಂದರೂ ಕೂಡ ನಿಮಗೆ GPS ಫೋಟೋ, GPS ವಿಡಿಯೋ ಬೇಕು.